ಈ ಸಂಪುಟ ರಚನೆಯ ಸರ್ಕಸ್ ಅನ್ನುವಂಥದ್ದು ಈ ಗೊಂದಲ ಇನ್ನೂ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ವಲ್ಲ ಅಂತ. ಇನ್ನೂ ರಾಜ್ಯಸಭೆ ಪರಿಷತ್ ಚುನಾವಣೆಯ ಮುಕ್ತಾಯವಾದ ನಂತರದಲ್ಲಿ ತಾವು ಈ ಸಂದರ್ಭದಲ್ಲಿ ನಾವು ಇರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಈ ಸಂಪುಟ ರಚನೆ ಅಥವಾ ಈ ಸರ್ಕಸ್ಸು ಮುಗಿಯುವಂಥದ್ದು ಯಾವಾಗ ಅಂತಂದಾಗ ಸಹಜವಾಗಿ ಕಾಡುವಂಥ ಒಂದು ಪ್ರಶ್ನೆ ಇದು. ಈ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗುತ್ತೆ? ಇನ್ನೂ 18ನೇ ತಾರೀಕುವರೆಗೂ ಕಾಯಬೇಕಾ ಸರ್? ಸರ್ ನೋಡಿ, ಕಾಂಗ್ರೆಸ್ ಸರ್ಕಾರ ಬಹುಮತ ಇದ್ದರೂ ಕೂಡ ಒಂದು ನೇರವಾಗಿ ನಾವು ಅವ್ರ ಮೇಲೆ ಹೇಳ್ಬೋದಾಗುತ್ತೆ, ಅಧಿಕಾರಕ್ಕೆ ಬಂದಾಗಲಿಂದನೂ ಕೂಡ ಅಭಿವೃದ್ಧಿಗಿಂತ ಜಾಸ್ತಿ ಅವರ ಆಂತರಿಕ ಕಿತ್ತಾಟ, ಹೈಕಮಾಂಡ್ ಭೇಟಿ, ಇದರಲ್ಲೇ ಅವ್ರ ಕಾಲವನ್ನು ಕಳೆದಿದ್ದಾರೆ. ನಾನು ಸುಮಾರು ವಾಹಿನಿಗಳು ಕೂಡ ಹೇಳಿದ್ದೇನೆ, ಏನಿವರು ಹೈಕಮಾಂಡ್ ಭೇಟಿಯನ್ನು ಎಷ್ಟು ಸಾರಿ ಮೀಟ್ ಮಾಡಿದ್ದಾರೆ ಮತ್ತು ಇವರು ಆಂತರಿಕ ಕಚ್ಚಾಟಕ್ಕೆ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಅದು 25% ಅಭಿವೃದ್ಧಿಗೋಸ್ಕರ ಮಾಡಲೇ ಇಲ್ಲ ಇವರು. ಅಂದರೆ ಮೀಟಿಂಗ್ ಇವ್ರು DCM ಇರ್ಬೋದು, ಆಂತರಿಕ ಕಚ್ಚಾಟ ಅಂದರೆ CM ಕುರ್ಚಿ ಗಿದ್ದಾಟ ಇರ್ಬೋದು, ಈ ರೀತಿಯಾದಂಥ ಗುದ್ದಾಟಗಳಿಗೆ ಇವರು ಎಷ್ಟು ಮೀಟಿಂಗ್ಗಳು ಮಾಡಿದ್ದಾರೆ, ಎಷ್ಟು ಸಾರಿ ಹೈಕಮಾಂಡನ್ನು ಭೇಟಿದ್ದಾರೆ. ನಮ್ಮ ರಾಜ್ಯದ ತೆರಿಗೆ ಹಣದಿಂದ ಅಷ್ಟನ್ನು ಇವರು ಅಭಿವೃದ್ಧಿಗೋಸ್ಕರ 25% ಮಾಡಿಲ್ಲ ಅಂತೇಳಿ ನೇರವಾಗಿ ಹೇಳ್ಬೋದು. ಯಾಕೆಂದರೆ ನೋಡ್ತಾ ಇದ್ದೇವೆ. ಜೊತೆಗೆ ಹೇಗೋ ಆಗಿ ಅವರ ಒಂದು ಇದುವರೆಗೂ ಕುರ್ಚಿ ಬಿಟ್ಟಿಲ್ಲ ಅಂತೇಳಿ 6 ತಿಂಗಳಿಂದ ಎಲ್ಲ ರೀತಿಯ ಸರ್ಕಸ್ ನಡೀತು. ಈಗೇನೋ ಕೊಟ್ಟಿದ್ದಾರೆ ಅಂದರೆ ಈಗ ಇವರು ಏನೊಂದು ಇಲ್ಲಿ ಏನಾಗಿದೆ ಸರ್, ಒಂದು ನಡೀತಾ ಇರ್ತಕ್ಕಂಥದ್ದು ವಲಸೆ ಕಾಂಗ್ರೆಸ್ಸಿಗರು, ಮೂಲ ಕಾಂಗ್ರೆಸ್ಸಿಗರು, ಇಲ್ಲಿ ಅದು ಕೂಡ ವರ್ಸಸ್ ನಡೀತಾ. ಆರಂಭದಲ್ಲಿ ಹೇಳ್ತಿದ್ರು ಚಂದ್ಪಾಶ್ ಅವರು, ಅಂತಂತೇನು ಇಲ್ಲ, ಬಣಗಳೇನು ಇಲ್ಲ ನಮ್ಮ ಹೇಳ್ತಿದ್ರು. ನೋಡಿ, ಕಾಂಗ್ರೆಸ್ನವರು ಇದುವರೆಗೂ ಕೂಡ ಯಾವ್ದಾರು ಒಪ್ಕೊಂಡಿದ್ದಾರಾ? ಯಾವುದೂ ಒಪ್ಕೊಂಡಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ರಾಜಿಯಾಗಿ, ಸರ್ ನಿಮ್ಮದು ಕುರ್ಚಿ ನಿಮ್ಮಲ್ಲಿ ಒಪ್ಪಂದ ಆಗಿದೆ ಅಂತ ನಿಜನ? ಯಾವುದಿಲ್ಲ ರೀ, 5 ವರ್ಷ ನಾನೇ CM ಅಂತ ಹೇಳಿದ್ರು. ನಾವು ಹೇಳಿದ್ವಾ? ಮತ್ತು ಯಾವುದೇ ಕಾಂಗ್ರೆಸ್ನ ಶಾಸಕರಾಗಲಿ ಮಂತ್ರಿಗಳಾಗಲಿ ಏನು ಹೇಳಿದ್ರು? ಯಾವುದು ನಮ್ಮಲ್ಲಿ ಆ ಥರದ್ದು ಯಾವುದಿಲ್ಲ ಅಂತ ಹೇಳಿದ್ರು. ಓಲೆ ಅದು ಬೇಡ ಸರ್. ಮೊನ್ನೆ ಡೆಲ್ಲಿಯಲ್ಲಿ ಹೈಕಮಾಂಡ್ ಮೀಟ್ ಮಾಡಿದಾಗ, ಮೊನ್ನೆ ಮೀಟ್ ಮಾಡಿದಾಗ ಸನ್ಮಾನ್ಯ ಸುರ್ಜೇವಾಲರು ಕೂಡ ಈಚೆ ಬಂದು ಹೇಳಿದ್ರು, ಇವತ್ತು ಯಾವುದೂ ಚರ್ಚೆ ಆಗಿಲ್ಲ, ರಾಜ್ಯಸಭೆ ಚುನಾವಣೆ ಹಾಗೂ ಪರಿಷತ್ ಚುನಾವಣೆ ಚರ್ಚೆ ಮಾಡಿದ್ವಿ ಅಂತ. ರಾಜಕೀಯ ಸ್ಟ್ರಾಟಜಿ ಸರ್, ಅದು CM ಬದಲಾವಣೆ ವಿಷಯ ಚರ್ಚೆ ಈಚೆ ಬಂದೆ. ಆ ರೀತಿ ಯಾರು ಹೇಳ್ತಾರೆ ಅಂದ್ರೆ ಇನ್ಯಾವ ರೀತಿ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಯಾವುದನ್ನು ಕೂಡ ಒಪ್ಕೊಳ್ಳೋಕೆ ತಯಾರಿಲ್ಲ.